ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಜಿಕೆ ಸಿಲೆಬಸ್ ಫಾರ್ ಅಗ್ರಿಕಲ್ಚರ್ ಆಫೀಸರ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ 945 ಪೋಸ್ಟ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಜಿಕೆ ಸಿಲೆಬಸ್ ನ ಕಂಪ್ಲೀಟ್ ಆಗಿ ಡಿಕೋಡ್ ಮಾಡೋಣ. ಮೊದಲು ಕನ್ನಡದಲ್ಲಿದೆ, ಇದನ್ನ ಡಿಕೋಡ್ ಮಾಡಿ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಪ್ರಚಲಿತ ವಿದ್ಯಮಾನಗಳು. ಸೊ ಡೈಲಿ ಕರೆಂಟ್ ಅಫೇರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಪ್ರಚಲಿತ ವಿದ್ಯಮಾನಗಳು ಓದ್ಲಿಕ್ಕೆ ಇರುತ್ತೆ. ಮತ್ತೆ ಸಾಮಾನ್ಯ ವಿಜ್ಞಾನ, ದಟ್ ಈಸ್ ಜನರಲ್ ಸೈನ್ಸ್ ಇನ್ಕ್ಲೂಡ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಸೊ ಅದೆಲ್ಲ ಬರುತ್ತೆ. ಕರ್ನಾಟಕ ಇತಿಹಾಸ, ಸೊ ದಟ್ ಈಸ್ ಹಿಸ್ಟ್ರಿ ಆಫ್ ಕರ್ನಾಟಕ. ಮತ್ತು ಭೂಗೋಳಶಾಸ್ತ್ರ, ಜಾಗ್ರಫಿ. ಓಕೆ, ಕರ್ನಾಟಕ ಜಾಗ್ರಫಿ ಆಯ್ತಾ, ಭೂಗೋಳಶಾಸ್ತ್ರ ಅಂತ ಕೊಟ್ಟಿದ್ದಾರೆ. ಅದಾದ್ಮೇಲೆ ಭಾರತದ ಇತಿಹಾಸ, ಇಂಡಿಯನ್ ಹಿಸ್ಟ್ರಿ, ಮತ್ತು ಭಾರತದ ಭೂಗೋಳಶಾಸ್ತ್ರ, ಇಂಡಿಯನ್ ಜಾಗ್ರಫಿ. ಸೊ ಇದನ್ನ ಮೇಜರ್ ಸಬ್ಜೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸಮಾಜ ವಿಜ್ಞಾನ, ಅಗೇನ್ ಸೋಷಿಯಲ್ ಸೈನ್ಸ್, ಪಾರ್ಟ್ ಆಫ್ ಹಿಸ್ಟ್ರಿನೂ ಕವರ್ ಆಗುತ್ತೆ. ಸೊ ರಿಫಾರ್ಮ್ ಮೂವ್ಮೆಂಟ್ಸ್ ಎಲ್ಲ ಇದರಲ್ಲಿ ಬರುತ್ತೆ. ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ, ಜನರಲ್ ಮೆಂಟಲ್ ಎಬಿಲಿಟಿ. ಸೊ ಆಲ್ಮೋಸ್ಟ್ 8 to 10 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಯು ಕೆನಾಟ್ ಲೀವ್ ದಿಸ್ ಸಿಲೆಬಸ್ ಆಸ್ ವೆಲ್. ಮತ್ತೆ ಭಾರತದ ಸಂವಿಧಾನ, ಇದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿರುತ್ತೆ ಜಿಕೆ ಸಿಲೆಬಸ್ ಅಲ್ಲಿ. ಸೊ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣ ಅಭಿವೃದ್ಧಿ, ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಸೊ ವೆರಿ ಇಂಪಾರ್ಟೆಂಟ್ ಪಾರ್ಟ್, ನ್ಯೂಲಿ ಇಂಟ್ರೊಡ್ಯೂಸ್ ಫಾರ್ ಜಿಕೆ ಪೇಪರ್ ಇನ್ ಫಾರ್ ದಿ ಅಗ್ರಿಕಲ್ಚರ್ ಆಫೀಸರ್. ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿ. ಸೊ ಕರೆಂಟ್ ರಿಲೇಟೆಡ್ ಡಿಫೆನ್ಸ್ ಆಗಿರ್ಬೋದು, ಕೆಲವೊಂದು ಇನ್ವೆನ್ಷನ್ಸ್ ಆಗಿರ್ಬೋದು, ಎಲ್ಲ ಈ ಕಡೆ ಚಾನ್ಸಸ್ ಇರುತ್ತೆ ಎಕ್ಸಾಮ್ ಅಲ್ಲಿ ಕೇಳಲಿಕ್ಕೆ. ಓಕೆ, ಭಾರತದ ಅರ್ಥವ್ಯವಸ್ಥೆ, ಸೊ ಇಂಡಿಯನ್ ಎಕಾನಮಿ, ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಂತಾರಾಷ್ಟ್ರೀಯ ಸಂಬಂಧಗಳು, ಸೊ ಇಟ್ ಮೀನ್ಸ್ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್. ಸೊ KPSC, KS ಮೇನ್ಸ್ ಅಂಡ್ ಪ್ರಿಲಿಮ್ಸ್ ಅಲ್ಲಿ ಇರುತ್ತೆ ಇದು, ಬಟ್ ಇದರಲ್ಲೂ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ರೈಟ್. ಸೊ ಅದಾದ್ಮೇಲೆ ಪರಿಸರ ವಿಜ್ಞಾನ, ಸೊ ಎನ್ವೈರನ್ಮೆಂಟಲ್ ಸೈನ್ಸ್, ಸೊ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಸಿಲೆಬಸ್. ತಾರ್ಕಿಕ ಆಲೋಚನೆ, ಸೊ ಲಾಜಿಕಲ್ ರೀಸನಿಂಗ್ ಆರ್ ಮೆಂಟಲ್ ಎಬಿಲಿಟಿ, ಪಾರ್ಟ್ ಆಫ್ ಜನರಲ್ ಮೆಂಟಲ್ ಎಬಿಲಿಟಿ ಅಂತಾನೆ ಹೇಳ್ಬೋದು. ದೈನಂದಿನ ಗ್ರಹಿಕೆಯ ವಿಷಯಗಳನ್ನು ಮತ್ತು ನಿಗದಿಪಡಿಸಲಾದ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುವ ವ್ಯಕ್ತಿಯಿಂದ ನಿರೀಕ್ಷಿಸಬಹುದಾದ ಪ್ರಾಯೋಗಿಕ ಜ್ಞಾನ. ಸೊ ಅಂದ್ರೆ ಡೇ ಟು ಡೇ ಲೈಫ್ ಅಲ್ಲಿ ಸೈನ್ಸ್ ಏನೆಲ್ಲ ಯೂಸ್ ಆಗುತ್ತಲ್ಲ ಅದನ್ನ KPSC ಎಕ್ಸ್ಪೆಕ್ಟ್ ಮಾಡುತ್ತೆ. ಸೊ ದಿಸ್ ಈಸ್ ದ ಸಿಲೆಬಸ್ ಓವರ್ ವ್ಯೂ. ಸೊ ಸೇಮ್ ಸಿಲೆಬಸ್ ನ ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀವಿ. ಕರೆಂಟ್ ಅಫೇರ್ಸ್ ಆಫ್ ನ್ಯಾಷನಲ್ ಅಂಡ್ ರೀಜನಲ್ ಇಂಪಾರ್ಟೆನ್ಸ್. ಸೊ ನಮ್ಮ ಮಂತ್ಲಿ ಮ್ಯಾಗಝಿನ್ ಇದೆ, ಫೋರ್ಸೈಟ್ KS ಅಂತ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಮಂತ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಆಲ್ಮೋಸ್ಟ್ 2 year ಕರೆಂಟ್ ಅಫೇರ್ಸ್ ಓದ್ಕೊಳ್ಳಿ. ಇಟ್ಸ್ ಅಟ್ ಲೀಸ್ಟ್ 24 months ಕರೆಂಟ್ ಅಫೇರ್ಸ್ ಯು ಹ್ಯಾವ್ ಟು read, and more focus should be given on agriculture part. So especially agriculture inventions ಆಗಿರ್ಬೋದು, ಕೆಲವೊಂದು seed varieties released by universities. This become very important for the exam. Then again general science usually very important. ಕೆಲವೊಮ್ಮೆ weightage ಜಾಸ್ತಿ ಕೇಳ್ತಾರೆ, ಹಾಗಾಗಿ you read only 6th to 10th standard books. Otherwise you can rely on the class notes or lectures. Then again Indian history and Karnataka history. So again you can refer n number of books, but you can also refer our class notes as well. And very importantly Indian geography and Karnataka geography, we have made our own notes, so that also you can relay. So that exclusively focus for the AO exam. Then general mental ability, there is one book Manjunath Badagi sir. Otherwise you can refer our own faculty's notes and practice questions, and most importantly give more focus on PYQs, right. Then Indian Constitution, so of course most of you refer Lakshmikant, so which is preferred and easy to understand. Then comes very importantly public administration and rural development. So we have our class notes, we have to start this subject, so you can refer our notes. Science and technology, again as I told, this is also very important, so you can refer class notes, and this include current affairs as well, not just static part. Okay, so then again
So apart from this, you can focus more importantly Indian economy. Indian economy part, so you can read our own notes designed in such a way that it definitely get most of the questions. Then international relations, this is a new for the KPSC level exam, especially for the AO. So you can expect some 8 to 10 questions. As some new areas, they bring questions here. Then environment science, so again we have notes made giving more focus for Karnataka aspects. So Karnataka current affairs ಜಾಸ್ತಿ focus ಒತ್ತಾಯ ಮಾಡಿ ಇದನ್ನ prepare ಮಾಡಿದ್ದೀವಿ. So you can focus on that as well. Day-to-day practical sciences, again that becomes very important for the AO exam. So that's all the syllabus. So get this printout. We'll be uploading in our Telegram channel. So Foresight Agri Warriors group exclusively for the AO aspirants, and we also post daily quiz. Okay, for with respect to specific subject, both 85% and 15%. Do solve them and solve with your friends as well. So all the best. Thank you so much for watching. See you in the next videos. Thank you.